ನೀವು ಕೌಂಡಿನ್ಯ ಮಹರ್ಷಿ ಕ್ಷೇತ್ರವಾಗಿರುವಂತಹ ಸಂತಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬರೋದಾದರೆ ಇಲ್ಲಿ ನೋಡ್ತಾ ಇದ್ದೀರಾ, ಮುಂಭಾಗದಲ್ಲಿ ಒಂದು ಮಹಾದ್ವಾರ ನಿಮಗೆ ಕಣ್ಣು ಕಾಣಿಸ್ತಾ ಇದೆ. ಇದು ನಂಜನಗೂಡಿಗೆ ಹೋಗುವಂತಹ ಒಂದು ದಾರಿ. ನಂಜನಗೂಡಿಂದ ಸುಮಾರು 15 ಕಿಲೋಮೀಟ್ರ್ ಆಗುತ್ತೆ. ಇದು ನಗರದಿಂದ ಬರುವಂತಹ ಒಂದು ದಾರಿ, ಸುಮಾರು 32 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ಯಳಂದೂರಿಂದ ಸುಮಾರು 40 ಕಿಲೋಮೀಟ್ರ್ ದೂರದಲ್ಲಿರುವಂತಹ ಶ್ರೀ ಕೌಂಡಿನ್ಯ ಮಹರ್ಷಿ ಕ್ಷೇತ್ರ ಶ್ರೀ ಸಂತಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಹೆಮ್ಮರಗಾಲ. ಇವತ್ತು ನಾನು ಶ್ರೀ ಕ್ಷೇತ್ರ ಹೆಮ್ಮರಗಾಲದಲ್ಲಿದ್ದೀನಿ. ನೀವು ನೋಡ್ತಾ ಇದ್ದೀರಾ, ಹಿಂದೆ ಕೌಂಡಿನ್ಯ ಮಹರ್ಷಿ ತಪಗೈದಂತಹ ಒಂದು ಭೂಮಿ. ಬನ್ನಿ ಇವತ್ತು ಈ ಒಂದು ಕ್ಷೇತ್ರದ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ ವೀಕ್ಷಕರೇ. ಹರೇ ಕೃಷ್ಣ. ಮಂಗಳಂ ವೇಣುಗೋಪಾಲ ಕೃಷ್ಣಾಯ ಪರಮಾತ್ಮನೆ, ರಾಧಿಕಾ ರುಕ್ಮಿಣೀ ಭಾಮ ಮನಃಕಾಂತಾಯ ಮಂಗಳಂ. ನಮಸ್ತೆ ಮಂತ್ರರಾಜಾಯ, ನಮಸ್ತೆ ಅಷ್ಟಾಕ್ಷರಾತ್ಮನೆ, ನಮಸ್ತೆ ಚೇತನಾಧಾರ ಪರಬ್ರಹ್ಮಾಭಿದಾಯಿನೆ. ಆತ್ಮೀಯ ಸಹೃದಯ ಬಂಧುಗಳೇ, ಇದು ಶ್ರೀ ಕ್ಷೇತ್ರ ಹೆಮ್ಮರಗಾಲ ಅಂಥೇಳಿ ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ, ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದಿಂದ ಭಾಳ ಹತ್ತಿರದ ಸನ್ನಿಧಿ, ಒಂದು 13 ಕಿಲೋಮೀಟ್ರ್ ದೂರ ಆಗುತ್ತೆ. ಹೆಮ್ಮರಗಾಲ ಅಂಥೇಳಿ ಸಂತಾನ ವೇಣುಗೋಪಾಲ ಸ್ವಾಮಿ ಸನ್ನಿಧಿ. ಇದು ಮಹರ್ಷಿ ಕೌಂಡಿನ್ಯರು ತಪಸ್ಸನ್ನು ಆಚರಿಸಿ ಅವರ ತಪಶ್ಶಕ್ತಿಗೆ ಮೆಚ್ಚಿ ಭಗವಂತ ಶ್ರೀಕೃಷ್ಣ ಪರಮಾತ್ಮ ನಿಜರೂಪ ಸೇವೆಯನ್ನು ಕೊಟ್ಟು ನೆಲೆಸಿದರು ಅಂಥೇಳಿ ಇದನ್ನು ಕೌಂಡಿನ್ಯ ಕ್ಷೇತ್ರ ಅಂಥೇಳಿ ಕರಿತೇವೆ. ಕೌಂಡಿನ್ಯ ಋಷಿಗಳು ಕೃಷ್ಣದೇವರನ್ನು ಕುರಿತು ತಪಸ್ಸನ್ನು ಆಚರಿಸಿದಂತಹ ಸ್ಥಳ. ಅವರು ಇಲ್ಲಿ ತಪಸ್ಸನ್ನು ಆಚರಿಸಿ ಬೃಂದಾವನವನ್ನು ಸೇರಿದಂತಹ ಅವರ ಕಲ್ಯಾಣ ಹಾಸುಗಲ್ಲು ಮತ್ತು ಬೃಂದಾವನವನ್ನು ಕೂಡ ನಾವಿಲ್ಲಿ ಕಾಣಬಹುದು. ಅವರ ತಪಶ್ಶಕ್ತಿಗೆ ಸ್ವಾಮಿ ಇಲ್ಲಿ ಮೆಚ್ಚಿ ನಿಜರೂಪ ಸೇವೆಯನ್ನು ಕೊಟ್ಟು ಅನುಗ್ರಹ ಮಾಡಿ ನೆಲೆಸಿದರು ಅಂಥೇಳಿ ಆ ಕೃಷ್ಣಾವತಾರವನ್ನು ಆರಾಧನೆ ಮಾಡ್ತಾ ಸ್ವಾಮಿಗೆ ನಿತ್ಯ ಕೈಂಕರ್ಯವನ್ನು ಮಾಡ್ತಾ ಇರ್ತಾರೆ.
ಅದೇ ಸಂದರ್ಭದಲ್ಲಿ ಒಬ್ಬ ದುಷ್ಟ ರಾಕ್ಷಸ ಅವರಿಗೆ ಪೂಜೆಗೆ ತೊಂದರೆಯನ್ನು ಕೊಡ್ತಾ ಸೇವೆ ಮಾಡಲಿಕ್ಕೆ ಬಹಳ ತೊಂದರೆ ಅನುಭವಿಸ್ತಾ ಇರ್ತಾರೆ. ಹಾಗಾಗಿ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಲಾಗಿ ಕೃಷ್ಣಾವತಾರ ಸೌಮ್ಯವಾದ ಅವತಾರ ಅಂಥೇಳಿ ಸ್ವಾಮಿ ಉಗ್ರ ರೂಪದಲ್ಲಿ ನರಸಿಂಹಾವತಾರದಲ್ಲಿ ಬಂದು ಆ ರಾಕ್ಷಸನನ್ನು ಸಂಹಾರ ಮಾಡ್ತಾರೆ. ಹಾಗಾಗಿ ಕ್ಷೇತ್ರದಲ್ಲಿ ಈಗಲೂ ಕೂಡ ಸನ್ನಿಧಿಯ ಗರ್ಭಗೃಹ ದ್ವಾರ ಬಾಗಿಲಲ್ಲಿ ಪುಟ್ಟದಾಗಿ ಯೋಗ ನರಸಿಂಹದೇವರನ್ನು ಕಾಣ್ಬೋದು. ಶಂಖಚಕ್ರ ಹಿಡಿದುಕೊಂಡು ಯೋಗ ಭಂಗಿಯಲ್ಲಿ ಕುಳಿತಿದ್ದಾರೆ ನರಸಿಂಹದೇವರು. ಹಾಗಾಗಿ ನರಸಿಂಹದೇವರಲ್ಲಿ ಕ್ಷೇತ್ರ ಪಾಲಕರಾಗಿರುವಂಥದ್ದು ಬಹಳ ವಿಶೇಷ. ನರಸಿಂಹ ರೂಪದಲ್ಲಿ ಬಂದಂತಹ ಸ್ವಾಮಿ ಆ ರಾಕ್ಷಸನ್ನು ವಧೆ ಮಾಡಿದಾಗ, ಭಾಳ ದೈತ್ಯನಾದಂಥ ರಾಕ್ಷಸ ವಧೆಯಾಗಿ ಬಿದ್ದಾಗ ಕಾಲು ಬಿದ್ದಂಥ ಪ್ರಾಂತ್ಯವಾದ್ದರಿಂದ ಇದಕ್ಕೆ ಹೆಮ್ಮರಗಾಲ ಎಂಬುದಾಗಿ ಹೆಸರು ಬಂತು ಅಂತ ಹೇಳ್ತಾರೆ. ಇದಕ್ಕೆ ಪೂರ್ವಕಾಲದಲ್ಲಿ ಹೇಮಪುರಿ ಎಂಬುದಾಗಿ ಹೆಸರು. ಆ ರಾಕ್ಷಸನ ವಧೆ ನಂತರ ಇದು ಬದಲಾಯಿತು ಅಂಥೇಳಿ ಕಾಲು ಬಿದ್ದಂಥ ಸ್ಥಳ ಹೆಮ್ಮರಗಾಲ ಎಂಬುದಾಗಿ, ತಲೆ ಬಿದ್ದಂಥ ಸ್ಥಳ ಪಕ್ಕದೂರು ವಾಮಶಿರೋ ನಗರ ಎಂಬುದಾಗಿ, ತಲೆ ಬಿದ್ದ ಕಾರಣ ಅದಕ್ಕೆ ಹೆಡತಲೆ ಎಂಬುದಾಗಿ ಧವಳಿ ಗ್ರಾಮಗಳು ಅಂತೇಳಿ ಹೆಡತಲೆ ಹೆಮ್ಮರಗಾಲ ಎಂಬುದಾಗಿ ಹೆಸರು ಬಂತು ಅಂತ. ಅಲ್ಲೂ ಕೂಡ ಭಾಳ ಪೂರ್ವಕಾಲದ್ದು ಲಕ್ಷ್ಮೀಕಾಂತ ಸ್ವಾಮಿ ಗುಡಿಯನ್ನು ಕೂಡ ನಾವು ಪಕ್ಕದೂರಲ್ಲಿ ಕಾಣಬಹುದು. ಇದು ಒಂದೇ ಏಕಕಾಲದಲ್ಲಿ ಆದಂಥ ಗ್ರಾಮಗಳು ಅಂಥೇಳಿ ವಿಶೇಷ. ಜೊತೆ ಕೌಂಡಿನ್ಯ ಋಷಿಗಳು ಕರಾರ್ಚಿತವಾಗಿ ಆರಾಧನೆ ಮಾಡಿದಂಥ ಸುದರ್ಶನ ನರಸಿಂಹ ಚಕ್ರ ಸ್ವಾಮಿ ಪಾದದಲ್ಲಿದೆ. ಅದಕ್ಕೆ ಚಕ್ರತಾಳ್ವಾರ ಅಂತೇಳಿ ಕರಿತೇವೆ. ಚಕ್ರದ ಪೀಠದ ಮೇಲೆ ಸ್ವಾಮಿ ಇರೋದು ಬಹಳ ವಿಶೇಷ. ಸ್ವಾಮಿಯ ದರ್ಶನ ಮಾತ್ರದಿಂದಲೇ ನಮಗೆ ಅಷ್ಟೋತ್ತರದ ಫಲವನ್ನು ಕರುಣೆ ಮಾಡ್ತಕ್ಕಂಥ ಕರುಣಾಮೂರ್ತಿ ಕೃಷ್ಣದೇವರು ತ್ರಿಭಂಗಿ ಗೋಪಾಲ ಅಂತ ಎಂಬುದಾಗಿ ಪ್ರತೀತಿ. ಸ್ವಾಮಿ ಆದಿಶೇಷ ನಡೆ ಕೆಳಗಡೆ ನಾಟ್ಯಭಂಗಿಯಲ್ಲಿ ವೇಣುನಾದ ಮಾಡ್ತಾ ಚಕ್ರದ ಪೀಠದಲ್ಲಿದ್ದಾರೆ. ಶಿರಸ್ಸು ಒಂದು ಭಂಗಿ, ಸೊಂಟ ಒಂದು ಭಂಗಿ, ಪಾದ ಒಂದು ಭಂಗಿ. ಹಾಗಾಗಿ ಇದಕ್ಕೆ ತ್ರಿಭಂಗಿ ಗೋಪಾಲ ಅಂಥೇಳಿ, ತ್ರಿಭಂಗಿ ಗೋಪಾಲ ಇಷ್ಟಾರ್ಥ ಸಿದ್ಧಿಪಾಲ ಜಗಕ್ಕೆ ಮಂಗಳ ನೀಡುತ್ತ ನಿಂತಿಹ ಕ್ಷೇತ್ರ ಇದು ಹೆಮ್ಮರಗಾಲ ಎಂಬುದಾಗಿ ಕ್ಷೇತ್ರದ ಹೆಸರು ಬರೋದಕ್ಕೂ ಒಂದು ವಿಶೇಷವಾದಂಥ ಒಂದು ಹಿನ್ನೆಲೆ ಇರತಕ್ಕಂಥದ್ದು ಬಹಳ ವಿಶೇಷ. ಇಲ್ಲಿ ಮತ್ತೊಂದು ವಿಶೇಷ ಅಂದರೆ ಚೋಳರ ಕಾಲದಲ್ಲಿ ಕಟ್ಟಿರ್ತಕ್ಕಂತಹ ಗುಡಿ. ಮಹರ್ಷಿ ಕೌಂಡಿನ್ಯರು ಸ್ವಾಮಿಯಲ್ಲಿ ಲೀನವಾದ ನಂತರ ಸ್ವಾಮಿಗೆ ಪೂಜಾದಿಗಳೆಲ್ಲ ನಿಂತು ಹೋಗುತ್ತೆ. ಸಾವಿರಾರು ವರ್ಷಗಳ ಕಾಲ ಹೀಗೆ ಇದ್ದ ಸಂದರ್ಭದಲ್ಲಿ ಈ ಪ್ರಾಂತ್ಯಕ್ಕೆ ರಾಜನಾಗಿರ್ತಕ್ಕಂತಹ ಚೋಳ ರಾಜ, ಅವನಿಗೆ 11 ಜನ ಹೆಣ್ಣು ಮಕ್ಕಳಿರ್ತಾರೆ, 12 ಕನ್ಯೆಯರು. ಪುತ್ರ ಸಂತಾನ ಇಲ್ಲ ಎಂಬುದಾಗಿ ಸ್ವಾಮಿಗೆ ಭಾಳ ಮನಸ್ಸಲ್ಲಿ ನೊಂದುಕೊಂಡಿದ್ದಾಗ ಸ್ವಪ್ನದಲ್ಲಿ ಕೃಷ್ಣದೇವರು ಅವರಿಗೆ ಕನಸಿನಲ್ಲಿ ಕಾಣಿಸ್ಕೊಳ್ತಾರೆ. ಹಾಗಾಗಿ ನಮ್ಮ ಪೂರ್ವ ಕಾಲದಲ್ಲಿ ಹಿರಿಕರು ಹೇಳುವಂಥದ್ದು, ಬೆಳಗಿನ ಜಾವದ ಕನಸಿಗೆ ಒಂದು ಶಕ್ತಿ ಇರುತ್ತೆ, ಒಂದು ಮಹತ್ವ ಇರುತ್ತೆ ಅಂತ ಹೇಳಿ. ಹಾಗಾಗಿ ಕನಸಿನಲ್ಲಿ ಕಂಡದ್ದು ನಿಜವಾದಂಥ ಒಂದು ಸತ್ಯ ಘಟನೆ ಈ ಕ್ಷೇತ್ರದಲ್ಲಿ ನಡೆದಿದೆ. ಅದು ಚೋಳರಾಜನಿಗೆ ಸ್ವಾಮಿ ಕನಸಿನಲ್ಲಿ ಕಾಣಿಸ್ಕೊಳ್ತಾರೆ. ಯಾಕೆ ಚಿಂತೆ ಮಾಡ್ತಾ ಇದ್ದೀಯಾ? ನಾ ಇದ್ದೀನಪ್ಪ, ನಿನಗೆ ಪುತ್ರ ಸಂತಾನವನ್ನು ಕರುಣಿಸ್ತೇನೆ. ನಿನ್ನ ಅರಮನೆ ಮುಂದೆ ತುಳಸಿ ದಳ ಬಿದ್ದಿರುತ್ತೆ, ಆ ತುಳಸಿ ದಳನ ಗುರುತಿಟ್ಕೊಂಡು ಬಾ. ಎಲ್ಲಿ ನಿನ್ನ ರಥ ನಿಂತು ರಥದ ಚಕ್ರ ಮುರಿಯುತ್ತೆ ಅಲ್ಲಿ ಸ್ಥಳದಲ್ಲಿ ನಮ್ಮ ಸನ್ನಿಧಿ ಇದೆ, ಬಂದು ನನ್ನ ದರ್ಶನ ಮಾಡಿ ಸೇವೆಯನ್ನು ಮಾಡಿದ್ರೆ ಈ ಬಾರಿ ನಿನಗೆ ಪುತ್ರ ಸಂತಾನವನ್ನು ಕರುಣಿಸ್ತೇನೆ ಅಂಥೇಳಿ ಸ್ವಾಮಿ ಹೇಳ್ತಾರೆ. ಅದರಂತೆ ಕನಸಿನಲ್ಲಿ ಕಂಡಂತೆ ಚೋಳ ರಾಜ ಬೆಳಗ್ಗೆ ನಿತ್ಯ ಕರ್ಮಗಳನ್ನು ಮುಗಿಸಿ ಸೂರ್ಯನಿಗೆ ನಮಸ್ಕರಿಸಿ ಸಂಧ್ಯಾ ವಂದನೆ ಆಚರಣೆಗಳನ್ನು ಮುಗಿಸಿ ರಥದಿಂದ ಹೊರಡ್ತಾರೆ. ಅರಮನೆ ಮುಂದೆ ಬಿದ್ದಂಥ ತುಳಸಿ ದಳವನ್ನೇ ಗುರುತಾಗಿ ಇಟ್ಟುಕೊಂಡು ಬಂದ ನಂತರ ಈ ಜಾಗದಲ್ಲಿ ರಥ ನಿಲ್ಲುತ್ತೆ. ರಥಚಕ್ರ ಮುರಿದು ಮುಂದೆ ರಥ ಸಾಗೋದಿಲ್ಲ. ಆಗ ಇಲ್ಲೇ ಸ್ವಾಮಿ ಹೇಳಿದಂಥ ಗುರುತಿರಬೇಕು ಅಂಥೇಳಿ ಈ ಪ್ರಾಕಾರವನ್ನು ನಾವು ನೋಡಿದಾಗ ಸ್ವಾಮಿಯ ಗರ್ಭಗೃಹ ಕಾಣುತ್ತೆ. ಸ್ವಾಮಿಯನ್ನು ದರ್ಶನ ಮಾಡಿ ಎಷ್ಟು ಸುಂದರವಾಗಿದ್ದೀಯಪ್ಪ, ನಿನ್ನ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀಯಾ ನನಗೆ ಅಂಥೇಳಿ ಕೃಷ್ಣನನ್ನು ದರ್ಶನ ಮಾಡಿ ಸ್ವಾಮಿ ಸೇವೆಯನ್ನು ಮಾಡಿ ಪೂರ್ವಾಭಿಮುಖವಾಗಿ ಚೋಳರ ಶೈಲಿಯಲ್ಲಿ ಗುಡಿಯನ್ನು ಕಟ್ಟಿ ಸ್ವಾಮಿಗೆ ನಿತ್ಯ ಸೇವೆ, ಆರಾಧನೆಗಳು, ವರ್ಷದ ಉತ್ಸವಗಳು, ಜನ್ಮಾಷ್ಟಮಿ ಕೈಂಕರ್ಯಗಳೆಲ್ಲವನ್ನು ಮಾಡ್ತಾರೆ. ಆತನ ಹೆಂಡತಿ ಪಟ್ಟಮಹಿಷಿ ಮತ್ತೆ ಗರ್ಭವತಿ ಆಗ್ತಾಳೆ. ಈ ಬಾರಿ ಪುತ್ರ ಸಂತಾನವೇ ಆಗುತ್ತೆ ಅಂಥೇಳಿ ಸ್ವಾಮಿಯಲ್ಲಿ ಭಾಳ ನಂಬಿಕೆ ಇಟ್ಟಿರ್ತಾನೆ. ಪುತ್ರ ಸಂತಾನವೇ ಕೊಡ್ತೀನಿ ಅಂತ ಸ್ವಾಮಿ ನನಗೆ ಮಾತು ಕೊಟ್ಟಿದ್ದಾನೆ ಅಂಥೇಳಿ ಇಡೀ ತನ್ನ ರಾಜ್ಯದಲ್ಲಿ ಹಬ್ಬದ ವಾತಾವರಣದಲ್ಲಿ ಎಲ್ಲ ಕೈಂಕರ್ಯಗಳನ್ನು ಮಾಡ್ತಾ ನವಮಾಸಗಳು ತುಂಬುತ್ತೆ. ಇನ್ನೇನು ಹೆರಿಗೆ ಸಂದರ್ಭ, ಈ ಬಾರಿ ಮಗು ಆಗುತ್ತೆ ಅಂತ ಹೇಳಿ ಸ್ವಾಮಿಯನ್ನು ನಂಬ್ಕೊಂಡಿರ್ತಾನೆ. ಪ್ರಾತಃ ಕಾಲ ಬೆಳಗಿನ ಜಾವದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಗು ಹೆರಿಗೆ ಜನನವಾಗುತ್ತೆ. ಮಗು ಎತ್ತುಕೊಂಡು ನೋಡ್ರೆ ಮತ್ತೆ ಹೆಣ್ಣು ಮಗು. ಹಾಗೆ ಮಾತ್ರ ಭಾಳ ಆಶ್ಚರ್ಯ ಆಗುತ್ತೆ, ಒಂದು ಕಡೆ ದುಃಖವಾಗುತ್ತೆ. ಎಲ್ಲಿ ಭಗವಂತ ಕೊಟ್ಟ ಮಾತು ತಪ್ಪಿಟ್ನಲ್ಲ, ಯಾಕೆ ಹೀಗಾಯಿತು? ಸೊ ಸೇವೆ ಮಾಡಿಯೂ ಕೂಡ ನನಗೆ ಫಲ ಸಿಕ್ಕಿಲ್ಲ ಅಂದರೆ ಭಗವಂತಂದಲ್ಲ ತಪ್ಪು, ನಾವು ಮಾಡಿರ್ತಕ್ಕಂಥ ಸೇವೆಯಲ್ಲಿ ಏನು ದೋಷ ಇರಬೇಕು. ನಾವೀಗ ಏನು ಅಂದ್ಕೊಳ್ತೀವಿ, ಅಷ್ಟೊಂದು ಮಾಡದೆ ದೇವ್ರು ನಂಗೆ ಕೊಡಲಿಲ್ಲ ಅಂತೇವೆ. ಆದರೆ ಅದು ಭಗವಂತನ ಸಂಕಲ್ಪ. ನಮ್ಮ ಹಣೆ ಬರದಲ್ಲಿ ಏನಿರುತ್ತೆ ಅದನ್ನೇ ನಡೆಯುತ್ತೆ ಹೊರತು ಭಗವಂತನ ತಪ್ಪಿರೋದಿಲ್ಲ ಅದರಲ್ಲಿ. ಹಾಗಾಗಿ ಭಗವಂತನ ಸ್ಮರಣೆ ಮಾಡ್ತಾ ಮಗುವನ್ನು ಕರ್ಕೊಂಡು ರಾಜದಂಪತಿಗಳಿಬ್ಬರು ಬಂದು ಸ್ವಾಮಿ ಪಾದ್ಯದಲ್ಲಿ ಮಗುವನ್ನು ಇಟ್ಟು ಪ್ರಾರ್ಥಿಸ್ತಾರೆ.
ಪುತ್ರ ಸಂತಾನ ನಾನು ಕೇಳಿದ್ದೇನೆ, ನೀ ಪುತ್ರ ಸಂತಾನವೇ ಕೊಡಬೇಕು, ಇಲ್ಲ ಅಂತಂದರೆ ನನ್ನೂ ಕೂಡ ನಿನ್ನ ಪಾದಕ್ಕೆ ಸೇರಿಸ್ಕೋನ ಬದುಕೋಲ್ಲ ಅಂಥೇಳಿ ಪ್ರಾರ್ಥನೆ ಮಾಡ್ತಾರೆ. ಸೊ ಹಾಗಾಗಿ ನಾನು ಸಂಕಲ್ಪ ಮಾಡಿ ಕೂಡ ನೀ ಕೊಟ್ಟಿಲ್ಲ ಅಂದರೆ ಕೊಟ್ಟದಂತಹ ಮಾತು ತಪ್ಪದೇ ನೀನು ಕೃಷ್ಣ ಅಂತಕ್ಕಂತಕ್ಕಂಥ ಈ ಮಾತು ಅಪವಾದ ಈ ಸೂರ್ಯಚಂದ್ರ ಇರೋ ತನಕ ಉಳ್ಕೊಳ್ಳುತ್ತೆ, ನಿನಗೆ ದಯಮಾಡಿ ಕೃಪೆ ಮಾಡಲೇಬೇಕು ನೀನು ಅಂಥೇಳಿ ಅಹೋರಾತ್ರಿ ಕೃಷ್ಣನ ಮುಂದೆ ಧ್ಯಾನದಲ್ಲಿ ಕೂರ್ತಾರೆ. ಪ್ರಾತಃ ಕಾಲದಲ್ಲಿ ಸೂರ್ಯೋದಯ ಸಂದರ್ಭದಲ್ಲಿ ಕೃಷ್ಣನ ಪಾದದಿಂದ ಒಂದು ಬೆಳಕು ಜ್ಯೋತಿ ಬಂದು ಮಗುವಲ್ಲಿ ಸೇರುತ್ತೆ. ಮಗು ಅಳಲಿಕ್ಕೆ ಶುರು ಮಾಡುತ್ತೆ. ತುಂಬ ಬೆಳಕನ್ನು ಕಂಡಂತಹ ರಾಜ ಆ ಮಗುವನ್ನು ನೋಡಲಿಕ್ಕಾಗಲ್ಲ, ಅಷ್ಟು ಬೆಳಕು ಕಾಣ್ತಾ ಇರುತ್ತೆ. ಆ ಬೆಳಕಿನಲ್ಲಿ ಮಗುವನ್ನು ಕಂಡಾಗ ಆ ಮಗುವೇ ಕೃಷ್ಣ ರೂಪದಲ್ಲಿ ಗಂಡು ಮಗುವಾಗಿ ಆತನಿಗೆ ಅನುಗ್ರಹವಾಗುತ್ತೆ. ಆ ಮಗುವನ್ನು ಎತ್ಕೊಂಡು ಮುದ್ದಾಡ್ತಾ ಹೇಳ್ತಾನೆ, ಕೃಷ್ಣ ಇಷ್ಟು ನನಗೆ ಅನುಗ್ರಹ ಮಾಡಿ ಕೊಟ್ಟಿಲ್ಲಪ್ಪ, ನೀನು ಎಷ್ಟು ಕಾಡಿಸ್ದೆ ನೀನು ಅಂಥೇಳಿ. ಕಾಡಿಸುವೆ ಬೇಡಿಸುವೆ ಕೊನೆಗೆ ಫಲವೀವೆ ಹುಚ್ಚುಗೋಪಾಲ ಪ್ರಭು ಸ್ವಚ್ಛ ಮಾನಸ ಸೇವ್ಯ ಅಂಥೇಳಿ ಕ್ಷೇತ್ರದ ಸುಪ್ರಭಾತದ ಒಂದು ಸಾಹಿತ್ಯದಲ್ಲಿ ಬರುತ್ತೆ ಇದು. ಅವನು ಹಾಗೆ ಕಾಡಿಸಿ ಬೇಡಿಸಿ ಕೊಡ್ತಾನೆ. ಹಾಗಾಗಿ ಅವನಿಗೆ ಹುಚ್ಚುಗೋಪಾಲ, ಹಾಗಾಗಿ ನೀನು ಏನು ಕೇಳಿದ್ರೂ ಕೂಡ ಅನುಗ್ರಹ ಮಾಡ್ತೀಯಪ್ಪ, ಭಕ್ತಿಯಿಂದ ನಿನ್ನ ಪ್ರಾರ್ಥನೆ ಮಾಡಿದ್ರೆ ಬ್ರಹ್ಮಸೃಷ್ಟಿಯನ್ನು ಬದಲಾಯಿಸ್ತಕ್ಕಂಥ ಒಂದು ಮಹತ್ತರವಾದಂಥ ಕೃಪೆ ಮಾಡಿದ್ದೀಯಾ ನೀನು ಅಂತೇಳಿ ಸ್ವಾಮಿಗೆ ಹೆಣ್ಣನ್ನು ಗಂಡು ಮಾಡಿದ ಹುಚ್ಚುಗೋಪಾಲ ಎಂಬುದಾಗಿ ಹೆಸರಾಗುತ್ತೆ. ಹಾಗಾಗಿ ಕೃಷ್ಣನಿಗೆ ಇಲ್ಲಿ ಹುಚ್ಚುಗೋಪಾಲ, ಸಂತಾನ ವೇಣುಗೋಪಾಲ ಎಂಬುದಾಗಿ ಒಂದು ವಿಶೇಷ. ಹುಚ್ಚುಗೋಪಾಲನ ಬೇಡಿದ್ರೆ ಹೆಚ್ಚೆಚ್ಚು ಕೊಡ್ತಾನೆ ಅಂತಕ್ಕಂಥದ್ದು ಒಂದು ನಂಬಿಕೆ. ಹಾಗಾಗಿ ಜಗನ್ಮಂಗಳ ಮೂರ್ತಿ ಕೃಷ್ಣನನ್ನು ಸಂತಾನಕ್ಕೆ ಅಂತಲ್ಲ, ಪ್ರತಿ ಏನೇ ತೊಂದರೆ ಕಷ್ಟ ಕಾರ್ಪಣ್ಯಗಳಿದ್ದರೂ ಬಂದು ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿದ್ದೇ ಆದಲ್ಲಿ ಕಷ್ಟಗಳೆಲ್ಲ ದೂರವಾಗಿ ಶುಭ ಒಂದು ಫಲವನ್ನು ಪರಮಾತ್ಮ ಕರುಣಿಸ್ತಕ್ಕಂಥದ್ದು ಕ್ಷೇತ್ರದ ಒಂದು ವಿಶೇಷತೆ. ಜೊತೆಗೆ ಏನೇ ಪ್ರಾರ್ಥನೆ ಇದ್ದರೂ ಕ್ಷೇತ್ರ ವಿಶೇಷ ಅಂದರೆ ಭಕ್ತಾದಿಗಳು ಸ್ವಾಮಿಗೆ ತುಪ್ಪ ಅವಲಕ್ಕಿಯನ್ನು ಕೊಡ್ತಾರೆ. ಮುಕ್ಕು ಅವಲಕ್ಕಿಗೆ ಲೆಕ್ಕವಿಲ್ಲದಷ್ಟು ಭಾಗ್ಯ ಕೊಟ್ಟ ಕೃಷ್ಣನು ಅಂಥೇಳಿ ಸುಧಾಮ ಚರಿತ್ರೆಯಲ್ಲಿ ನಾವು ಕೇಳ್ತೇವೆ. ಹಾಗಾಗಿ ಭಗವಂತ ಆ ಸುಧಾಮನ ಮುಗ್ಗೋಗಿರ್ತಕ್ಕಂಥ ಇಡೀ ಅವಲಕ್ಕಿ ತಿಂದು ಅವನ ಜನ್ಮವೃದ್ಧಿ ಆಯಿತು. ಹಾಗಾಗಿ ಇಡೀ ಅವಲಕ್ಕಿ ಸನ್ನಿಧಿಲ್ಲ ತುಪ್ಪ ದೀಪ ಹಚ್ಚೋದ್ರಿಂದ ದೀಪಾರಾಧನೆಗೆ ತುಪ್ಪವನ್ನು ಒಪ್ಪಿಸಿ ಪ್ರಾರ್ಥನೆ ಮಾಡೋದರಿಂದ ಕಷ್ಟಕಾರ್ಪಣ್ಯಗಳೆಲ್ಲ ದೂರವಾಗಿ ಶುಭ ಫಲವನ್ನು ಕಾಣ್ತಾ ಇರತಕ್ಕಂಥದ್ದು ಮತ್ತೊಂದು ಕ್ಷೇತ್ರದ ಒಂದು ವಿಶೇಷತೆ. ಬಂಧುಗಳೇ, ಮತ್ತೊಂದು ವಿಶೇಷ ಅಂದರೆ ನಮ್ಮ ಕೃಷ್ಣನಲ್ಲಿ ಭಗವದ್ ರಾಮಾನುಜರು ಬಂದು ಮಂಗಳಾಶಾಸನ ಮಾಡಿದರು ಅಂಥೇಳಿ ಒಂದು ವಿಶೇಷ. ಜೊತೆಗೆ ಯಾವುದೇ ಕ್ಷೇತ್ರದಲ್ಲಿ ಹೋದರೂ ಮಹಾಲಕ್ಷ್ಮಿ ಅಮ್ಮನವರೊಬ್ಬರು ಇರ್ತಾರೆ. ಇಲ್ಲಿ ಸ್ವಾಮಿ ಒಟ್ಟಿಗೆ ರುಕ್ಮಿಣಿ ಸತ್ಯಭಾಮ ಇಬ್ಬರು ನೆಲೆಸಿದ್ದಾರೆ. ಹಾಗಾಗಿ ಕೃಷ್ಣನಿಗೆ ಬಹಳ ವಿಶೇಷವಾದಂತಹ ಸಾನ್ನಿಧ್ಯ ಕೊಡ್ತಕ್ಕಂಥ ಒಂದು ಸನ್ನಿಧಿ ರುಕ್ಮಿಣಿ ಸತ್ಯಭಾಮ ಅಮ್ಮನವರು. ಭಗವದ್ ರಾಮಾನುಜರು ತಮಿಳುನಾಡು ಮುಖಾಂತರ ನಮ್ಮ ಕರ್ನಾಟಕಕ್ಕೆ ಬಾರ್ಡ್ರಾದಂಥ ಈಗ ತೆರಕಣಾಂಬಿ ಅಂತ ಕರಿತೇವೆ. ಅದು ಮೂಲ ಭಾಷೆ ತಿರುಕ್ಕಣ್ಣನ್ನಂಬಿ ಅಂಥೇಳಿ. ಆ ತಿರುಕ್ಕಣ್ಣನ್ನಂಬಿ ಈಗಿನ ತೆರಕಣಾಂಬಿ ಮುಖಾಂತರ ಕರ್ನಾಟಕಕ್ಕೆ ಬಂದು ಕೃಷ್ಣನನ್ನು ದರ್ಶನ ಮಾಡಿ ರುಕ್ಮಿಣಿ ಸತ್ಯಭಾಮ ಸಮೇತ ಸ್ವಾಮಿ ನೆಲೆಸಿದ್ದಾರೆ ಅಂಥೇಳಿ ರುಕ್ಮಿಣಿ ಸತ್ಯಭಾಮಾಭ್ಯಾಂ ಸಹಿತಂ ಕೃಷ್ಣಮಾಶ್ರಯೇ ಅಂಥೇಳಿ ಸಹಸ್ರನಾಮದಲ್ಲಿ ಬರುತ್ತೆ. ಹಾಗಾಗಿ ರುಕ್ಮಿಣಿ ಸತ್ಯಭಾಮ ಸಮೇತ ನೆಲೆಸಿರೋದ್ರಿಂದ ಇದು ವಿಷ್ಣು ಸಹಸ್ರನಾಮದ ಫಲವನ್ನು ಅಪಾರವಾಗಿ ಕೊಡ್ತಕ್ಕಂಥ ಸನ್ನಿಧಿಯಾಗಲಿ ಅಂಥೇಳಿ ವಿಷ್ಣು ಸಹಸ್ರನಾಮವನ್ನು ಇಲ್ಲಿ ಸಮರ್ಪಣೆ ಮಾಡಿ ನಂತರ ಇಲ್ಲಿಂದ ಮುಂದೆ ಹೋಗಿ ಪಂಚನಾರಾಯಣನ ಪ್ರತಿಷ್ಠೆ ಮಾಡಿದರು ಅಂಥೇಳಿ ಭಗವದ್ ರಾಮಾನುಜರು ಬಂದು ಕೈಂಕರ್ಯ ಮಾಡಿ ವಿಷ್ಣು ಸಹಸ್ರನಾಮ ಸಮರ್ಪಣೆ ಮಾಡಿದಂಥ ಸನ್ನಿಧಿ. ಜೊತೆಗೆ ಕೃಷ್ಣನನ್ನು ದರ್ಶನ ಮಾಡಿದರೆ 4 ದಿವ್ಯ ಕ್ಷೇತ್ರದ ಫಲ ಸಿಗುತ್ತೆ ಅಂಥೇಳಿ ಹೇಳ್ತೇವೆ. ಶ್ರೀರಂಗ ಮಂಗಳಮಣಿಂ ಕರುಣಾನಿವಾಸಂ ಶ್ರೀವೆಂಕಟಾದ್ರಿ ಶಿಖರಾಲಯ ಕಾಳಮೇಘಂ ಶ್ರೀಹಸ್ತಿಶೈಲ ಶಿಖರೋಜ್ವಲ ಪಾರಿಜಾತಂ ಶ್ರೀಶಂ ನಮಾಮಿ ಶಿರಸಾ ಯದುಶೈಲ ದೀಪಂ ಎಂಬತಕ್ಕಂಥದ್ದು ಒಂದು ಸ್ತೋತ್ರ. ಶ್ರೀರಂಗ, ಕಾಂಚೀಪುರ, ತಿರುಪತಿ ಮತ್ತು ಮೇಲುಕೋಟೆ. ಇಲ್ಲಿ ವಿಶೇಷ ಏನು ಅಂದರೆ ಶ್ರೀರಂಗದಲ್ಲಿ ನಡೆ ವಿಶೇಷ. ಉತ್ಸವವನ್ನು ಶ್ರೀರಂಗದ ರಂಗನಾಥರನ್ನ ಕೈಲಿಡ್ಕೊಂಡು ಒಂದು ಸ್ತೋತ್ರ ಕೀರ್ತನೆ ಹೇಳ್ಕೊಂಡು ನಡೆ ಅಲ್ಲಿ ಬಹಳ ವಿಶೇಷ. ಉತ್ಸವದ ಒಂದು ನಡೆ, ಶ್ರೀರಂಗದ ನಡೆ. ಕಾಂಚೀಪುರದ ಕೊಡೆ, ಕಾಂಚೀಪುರದಲ್ಲಿ ಛತ್ರಿಯನ್ನು ಮರ್ಯಾದೆ ಇಟ್ಟು ಕೈಂಕರ್ಯ ಮಾಡಬೇಕು ಅಂಥೇಳಿ ಆ ಒಂದು ಕಾನ್ಸೆಪ್ಟ್ ಶುರು ಮಾಡಿದ್ರು ಭಗವದ್ ರಾಮಾನುಜರು ಕಾಂಚೀಪುರದಲ್ಲಿ. ಹಾಗಾಗಿ ಕಾಂಚೀಪುರದ ಕೊಡೆ ಭಾಳ ವಿಶೇಷ. ಮತ್ತು ತಿರುಪತಿಯ ವಡೆ, ಶ್ರೀನಿವಾಸರಿಗೆ ಉದ್ದಿನ ವಡೆ ಭಾಳ ವಿಶೇಷ ನೈವೇದ್ಯ. ಮತ್ತು ಮೇಲುಕೋಟೆಯಲ್ಲಿ ನಮಗೆ ತಿಳಿದಂಗೆ ನಮ್ಮ ಚಲವನಾರಾಯಣನಿಗೆ ವೈರಮುಡಿ ಭಾಳ ವಿಶೇಷ. ಶ್ರೀರಂಗದ ನಡೆ, ಕಾಂಚೀಪುರದ ಕೊಡೆ, ತಿರುಪತಿಯ ವಡೆ, ಮೇಲುಕೋಟೆಯ ಮುಡಿ, ನಡೆ, ಮುಡಿ, ಕೊಡೆ, ವಡೆ ಇಷ್ಟನ್ನು ನಮ್ಮ ಕೃಷ್ಣನಲ್ಲಿ ನೋಡ್ಬೋದು. ಮತ್ತೊಂದು ವಿಶೇಷ ಅಂದರೆ ಆದಿಶೇಷನನ್ನೇ ಹೆಡೆಯಾಗಿ ಇಟ್ಟುಕೊಂಡು ಕಾಂಚೀಪುರದ ಕೊಡೆಯ ಒಂದು ಕಾನ್ಸೆಪ್ಟು. ಮತ್ತು ಶ್ರೀರಂಗದ ನಡೆ ನಾಟ್ಯಭಂಗಿಯಲ್ಲಿ ತ್ರಿಭಂಗಿಲಿರುವಂಥದ್ದು ಶ್ರೀರಂಗದ ನಡೆ ಒಂದು ಕಾನ್ಸೆಪ್ಟು. ಮತ್ತು ತಿರುಪತಿಯ ವಡೆ, ಉದ್ದಿನ ವಡೆ ಕೃಷ್ಣ ಅಲ್ಲಿ ಶ್ರೀನಿವಾಸರಿಗೆ ಹೇಗೆ ಪ್ರಿಯ, ಇಲ್ಲೂ ನಾವು ಸ್ವಾತಿಯ ದಿವಸ ರೋಹಿಣಿ ದಿವಸ ಉದ್ದಿನ ಕಾಳಲ್ಲಿ ವಿಶೇಷವಾದ ನೈವೇದ್ಯನ ಸಮರ್ಪಿಸ್ತೇವೆ. ಅದು ತಿರುಪತಿಯ ವಡೆ. ಮತ್ತು ಮೇಲುಕೋಟೆಯ ಮುಡಿ, ನಾಗಾಭರಣವನ್ನೇ
ಆದಿಶೇಷನನ್ನೇ ನಾಗಾಭರಣವಾಗಿ ಇಟ್ಕೊಂಡಿರ್ತಕ್ಕಂಥದ್ದು ಮುಡಿಯ ಕಿರೀಟಧಾರಣೆ ಮುಡಿಯ ಒಂದು ಕಾನ್ಸೆಪ್ಟಲ್ಲಿ ಸ್ವಾಮಿ ಇರೋದು. ನಡೆ ಮುಡಿ ಕೊಡೆ ಒಡೆ 4 ದಿವ್ಯಕ್ಷೇತ್ರದ ಫಲವೂ ಕೃಷ್ಣ ಕೊಡ್ತಾನೆ ಅನ್ನೋದು ನಮ್ಮ ಪೂರ್ವಿಕರು ಹೇಳ್ತಾ ಇದ್ರು. ಹಾಗಾಗಿ ದಿವ್ಯಕ್ಷೇತ್ರದ ಅನುಗ್ರಹವನ್ನು ಭಕ್ತರಲ್ಲಿ ಒಂದು ನೋಡಿ ದರ್ಶನ ಮಾಡ್ಬೋದು ಅಂತೇಳಿ ಈ ಮುಖಾಂತರ ತಿಳಿಸ್ತೇನೆ. ಹರೇ ಕೃಷ್ಣ, ಶುಭಮಸ್ತು. ಹರೇ ಕೃಷ್ಣ. ಆತ್ಮೀಯ ಬಂಧುಗಳೇ, ಈ ದಿನ ಶ್ರೀ ಕ್ಷೇತ್ರಕ್ಕೆ ಬಂದು ಕ್ಷೇತ್ರದ ವಿಶೇಷತೆಗಳೆಲ್ಲವನ್ನು ಕೂಡ ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕ್ತಾ ಇದ್ದಾರೆ. ಶ್ರೀಯುತ ಉದಯ್ ಕುಮಾರ್ ಸರ್ ಅಂಥೇಳಿ ಅವ್ರಿಗೂ ಕೂಡ ಭಗವದ್ ಅನುಗ್ರಹ ಅಪಾರವಾಗಿ ಸಿಕ್ಕಿ, ಭಗವಂತನ ಕೃಪೆ ಹೆಚ್ಚಾಗಿ ಸಿಕ್ಕಿ, ಇವರ ಯೂಟ್ಯೂಬ್ ಚಾನಲ್ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿ ಭಗವದ್ ಅನುಗ್ರಹ ಹೆಚ್ಚಾಗಿ ಸಿಕ್ಕಿ 100 ಕಾಲ ಬಾಳಿ ಬದುಕಲಿ ಅಂಥೇಳಿ ಈ ತನ್ಮುಖಾಂತರ ತಮ್ಮೆಲ್ಲರಿಗೂ ಭಗವದ್ ಅನುಗ್ರಹ ಅಪಾರವಾಗಿ ಸಿಗಲಿ, ಕಷ್ಟಗಳೆಲ್ಲ ದೂರವಾಗಲಿ, ಯಾವುದೇ ತೊಂದರೆಗಳಿಲ್ಲದೆ ರಾಜ್ಯ ದೇಶ ರಾಷ್ಟ್ರವೆಲ್ಲವೂ ಸುಭಿಕ್ಷವಾಗಲಿ ಅಂತೇಳಿ ತನ್ಮುಖಾಂತರ ಜಗದ್ರಕ್ಷಕ ಕೃಷ್ಣನಲ್ಲಿ ನಾವು ಪ್ರಾರ್ಥಿಸ್ತೇವೆ. ಎಲ್ಲರಿಗೂ ಮಂಗಳವಾಗಲಿ. ಶುಭಂ ಭೂಯಾತ್. ಹಾಗಾಗಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗಾಗಿ ಯಾರು ಸಂತಾನ ಅಪೇಕ್ಷೆ ಉಳ್ಳವರಾಗಿದ್ದೀರಾ ಖಂಡಿತವಾಗಿಯೂ ಈ ಒಂದು ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ಎಲ್ಲರಿಗೂ ಕೂಡ ನಮಸ್ಕಾರ.